ನಮಸ್ತೆ. ಸಾಮಾನ್ಯವಾಗಿ ಹಳ್ಳಿಯ ಜನರಿಗೆ ಇದರ ಪರಿಚಯ ಇರುತ್ತೆ. ಇದನ್ನು ಜಂಗಲ್ ಜಿಲೇಬಿ, ದೂರುಣಸೆಕಾಯಿ ಹಾಗೂ ಇಲಾಚಿಕಾಯಿ ಅಂತ ಹೇಳ್ತೀವಿ. 6 ಬಗೆಯ ರುಚಿಗಳು ನಮ್ಮ ದೈನಂದಿನ ಆಹಾರ ಕ್ರಮದಲ್ಲಿ ಇದ್ದರೆ ನಾವು ರೋಗಮುಕ್ತರಾಗಿರ್ಬೋದು ಅಂತ ಆಯುರ್ವೇದ ಹೇಳುತ್ತೆ. ಆದರೆ ಇಂದಿನ ದಿನಗಳಲ್ಲಿ ನಾವು ಕೇವಲ ಸಿಹಿ, ಉಪ್ಪು, ಹುಳಿ, ಖಾರ ರುಚಿಗಳನ್ನು ತಿಂದು ಕಹಿ ಹಾಗೂ ಒಗರು ರುಚಿಗಳನ್ನು ಕಡೆಗಣಿಸ್ತಾ ಇದ್ದೇವೆ. ರುಚಿಯಲ್ಲಿ ಒಗರಾದಂತಹ ಈ ಕಾಯಿಗಳನ್ನು ಬಳಸಿ ರುಚಿಯಾದ ಆರೋಗ್ಯಕರವಾದ ಸಾಂಬಾರನ್ನು ಈ ದಿನ ಮಾಡೋಣ. ಮೊದಲು ಒಂದು ಸಣ್ಣ ಮಿಕ್ಸರ್ ಜಾರ್ಗೆ ಸಿಪ್ಪೆ ಹಾಗೂ ಬೀಜಗಳನ್ನು ಬೇರ್ಪಡಿಸಿದಂತಹ ಒಂದು ಮುಷ್ಟಿಯಷ್ಟು ಇಲಾಚಿ ಪಪ್ಪುಗಳು, 2 ಸುಟ್ಟಂತಹ ಹಸಿಮೆಣಸಿನಕಾಯಿ, ಸಿಪ್ಪೆ ತೆಗೆದಂತಹ ಸ್ವಲ್ಪ ಹಸಿ ಶುಂಠಿ, ರುಚಿಗೆ ತಕ್ಕಷ್ಟು ಹುಣಸೆಹಣ್ಣು, ಸಿಪ್ಪೆ ತೆಗೆದಂತಹ 1 ಗಡ್ಡೆ ಬೆಳ್ಳುಳ್ಳಿ, 8 ಕಾಳುಮೆಣಸು, ಹಾಗೆ ಇದೆಲ್ಲದರ ರುಚಿಯನ್ನು ಸಮತೋಲನಗೊಳಿಸಲು ಸ್ವಲ್ಪ ಬೆಲ್ಲ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಬಿಸಿ ಮಾಡಿದಂತಹ 1 ಟೇಬಲ್ ಸ್ಪೂನಷ್ಟು ಜೀರಿಗೆಯನ್ನು ಹಾಕ್ಕೋಬೇಕು. ಜೀರಿಗೆಯನ್ನು ಬಿಸಿ ಮಾಡೋದ್ರಿಂದ ರುಬ್ಬುವಾಗ ಜೀರಿಗೆ ಬೇಗ ಸಣ್ಣಗಾಗುತ್ತೆ ಹಾಗೂ ಸಾಂಬಾರಿನ ಪರಿಮಳ ಹೆಚ್ಚಾಗುತ್ತೆ. ಈ ರೀತಿ ತರಿತರಿಯಾಗಿ ರುಬ್ಬಿದ ಮೇಲೆ ಸ್ವಲ್ಪ ನೀರನ್ನು ಸೇರಿಸಿ ನಯವಾಗಿ ರುಬ್ಕೋಬೇಕು. ರುಬ್ಬಿದ ಮಿಶ್ರಣಕ್ಕೆ ಒಂದು ಒಗ್ಗರಣೆಯನ್ನು ಕೊಡೋಣ. ಮೊದಲು ಒಂದು ಪಾತ್ರೆಯನ್ನು ಬಿಸಿ ಮಾಡಿ ಅದಕ್ಕೆ 1 ಟೀ ಸ್ಪೂನಷ್ಟು ತುಪ್ಪ ಅಥವಾ ಎಣ್ಣೆಯನ್ನು ಹಾಕಬೇಕು. ಎಣ್ಣೆ ಬಿಸಿಯಾದ ಮೇಲೆ ಸ್ವಲ್ಪ ಸಾಸಿವೆಯನ್ನು ಹಾಕಿ ಚಟಪಟ ಅನ್ನುವವರೆಗೆ ಬಿಡಬೇಕು. ಸಾಸಿವೆ ಚಟಪಟ ಅಂದ ಮೇಲೆ ಸ್ವಲ್ಪ ಜೀರಿಗೆ, ಹಾಗೆ 1 ಕಡ್ಡಿ ಕರಿಬೇವಿನ ಎಸಳುಗಳನ್ನು ಬಿಡಿಸಿ ಹಾಕ್ಕೋಬೇಕು. ಕರಿಬೇವಿನ ಎಸಳುಗಳು ಎಣ್ಣೆಯಲ್ಲಿ ಸರಿಯಾಗಿ ಫ್ರೈ ಆದ ಮೇಲೆ 2 ಚಿಟಿಕೆಯಷ್ಟು ಇಂಗನ್ನು ಸೇರಿಸಿ ಸ್ಟವ್ನ ಆಫ್ ಮಾಡ್ಕೋಬೇಕು. ಈ ಒಗ್ಗರಣೆಯ ಮಿಶ್ರಣ ತಣ್ಣಗಾದ ನಂತರ ರುಬ್ಬಿದ ಮಿಶ್ರಣವನ್ನು ಇದಕ್ಕೆ ಸೇರಿಸಿ ಸಾಂಬಾರ್ ಕನ್ಸಿಸ್ಟೆನ್ಸಿಯನ್ನು ಅಡ್ಜಸ್ಟ್ ಮಾಡಿದರೆ ಮುದ್ದೆ ಹಾಗೂ ಅನ್ನಕ್ಕೆ ಸವಿಯಬಹುದಾದಂತಹ ಆರೋಗ್ಯಕರವಾದ ಸಾಂಬಾರ್ ತಯಾರಾಗುತ್ತೆ. ವಂದನೆಗಳು.